ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಇದೀಗ ಹಿಂದೂ ರಾಷ್ಟ್ರ ಸಮರ ಜೋರಾಗ್ತಾ ಇರುವಂತದ್ದು. ಭಾರತ ಹಿಂದೂ ರಾಷ್ಟ್ರ ಆಗಬಾರದು ಅಂತ ಯತೀಂದ್ರ ಅವರು ಹೇಳಿಕೆಯನ್ನ ನೀಡಿದ್ರು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹಿಂದೂ ರಾಷ್ಟ್ರ ಮಹಾಸಮರ, ಭಾರತ ಹಿಂದೂ ರಾಷ್ಟ್ರ ಆಗಬಾರದು ಎಂದ ಯತೀಂದ್ರ ಹೇಳಿಕೆಗೆ ಈಗ ಮಾಜಿ ಡಿಸಿಎಂ ಈಶ್ವರಪ್ಪ ಕಿಡಿ ಅಂತಿದ್ದಾರೆ. ಮುಸ್ಲಿಂ ರಾಷ್ಟ್ರಗಳು ಕೂಡ ಇವೆ, ಕ್ರಿಶ್ಚಿಯನ್ ರಾಷ್ಟ್ರಗಳು ಕೂಡ ಇವೆ. ಹಿಂದೂಗಳಿಗೆ ಅಂತ ಇರುವ ಏಕೈಕ ರಾಷ್ಟ್ರ ಅಂದ್ರೆ ಅದು ಭಾರತ. ಯತೀಂದ್ರ ಹೇಳಿದ ತಕ್ಷಣ ಹಿಂದೂ ರಾಷ್ಟ್ರ ತಪ್ಪಿಸಲಾಗದು ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಸೂರ್ಯ ಚಂದ್ರ ಇರುವವರೆಗೂ ಕೂಡ ಭಾರತ ಹಿಂದೂ ರಾಷ್ಟ್ರವಾಗೇ ಇರುತ್ತೆ. ಮೋದಿ ನೇತೃತ್ವದಲ್ಲಿ ಭಾರತ ಹಿಂದೂ ರಾಷ್ಟ್ರ ಆಗೇ ಆಗುತ್ತೆ ಅಂತ ಹೇಳಿಕೆಯನ್ನ ನೀಡಿರುವಂತದ್ದು. ಜೊತೆಗೆ ಕೋಟ್ಯಾಂತರ ಜನ ಹಿಂದೂ ರಾಷ್ಟ್ರಕ್ಕಾಗಿ ಕಾಯ್ತಾ ಇದ್ದಾರೆ. ಭಾರತ ಎಂದಿಗೂ ಹಿಂದೂ ರಾಷ್ಟ್ರ ಅಂತ ಯತೀಂದ್ರ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿರುವಂತದ್ದು ಈಶ್ವರಪ್ಪ. ಇನ್ನು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹಿಂದೂ ರಾಷ್ಟ್ರ ಮಹಾಸಮರ ಈಗ ಶುರುವಾಗ್ತಾ ಇರುವಂತದ್ದು. ಭಾರತ ಹಿಂದೂ ರಾಷ್ಟ್ರ ಆಗಬಾರದು ಅಂತ ಸಚಿವ ಯತೀಂದ್ರ ಅವರು ಹೇಳಿಕೆಯನ್ನ ನೀಡಿದ್ರು. ಯತೀಂದ್ರ ಹೇಳಿಕೆಗೆ ಈಗ ಮಾಜಿ ಡಿಸಿಎಂ ಈಶ್ವರಪ್ಪ ಕೂಡ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಹೇಳಿದ್ರು. ಸೊ ಅದೇ ಕೋಟೆ ನಾನು ಹೇಳಿದ್ದು, ಬೇರೆ ಇನ್ನೇನು ನಾನು ಹೊಸದಾಗಿ ಹೇಳಿಲ್ಲ. ಅಂಬೇಡ್ಕರ್ ಅವರು ಹೇಳಿದ್ರು, if India becomes a Hindu Rashtra, it will be more danger to the country, very dangerous to the country ಅಂತ ಹೇಳಿದ್ರು. ಸೊ ಅದನ್ನ ಎಷ್ಟು ವರ್ಷಗಳು ಕೂಡ ನಮ್ಮ ಕಂಟ್ರಿ ಇರೋದೇ ಸೆಕ್ಯುಲರ್ ಆಗಿದೆ. ಈಗಲೂ ಕೂಡ ಸೆಕ್ಯುಲರ್ ಆಗಿದೆ. ಈಗಲೂ ಕೂಡ ಒಂದು ರಿಲಿಜಿಯಸ್ ಕಂಟ್ರಿ ಅಲ್ಲ ನಮ್ದು. ಯಾವ್ದು ಕೂಡ ಒಂದು ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ. ನಮ್ದು ಜಾತ್ಯತೀತವಾದಂತಹ ಧರ್ಮನಿರಪೇಕ್ಷವಾದಂತಹ ರಾಷ್ಟ್ರ. ಸಂವಿಧಾನದಲ್ಲಿ ಅದನ್ನ ಹೇಳಿದೆ. ಸೊ ಸಂವಿಧಾನದಲ್ಲಿ ಹೇಳಿದ್ರೆ ನಾನು ಹೇಳಿದ್ದು ಹೊಸದಾಗಿ ಅಷ್ಟೇ. ಅಂಬೇಡ್ಕರ್ ಅವರು ಹೇಳಿದ್ರು. ಸೊ ಅದೇ ಕೋಟೆ ನಾನು ಹೇಳಿದ್ದು, ಬೇರೆ ಇನ್ನೇನು ನಾನು ಹೊಸದಾಗಿ ಹೇಳಿಲ್ಲ. ಅಂಬೇಡ್ಕರ್ ಅವರು ಹೇಳಿದ್ರು, if India becomes a Hindu Rashtra, it will be more danger to the country, very dangerous to the country ಅಂತ ಹೇಳಿದ್ರು. ಸೊ ಅದನ್ನ ಎಷ್ಟು ವರ್ಷಗಳು ಕೂಡ ನಮ್ಮ ಕಂಟ್ರಿ ಇರೋದೇ ಸೆಕ್ಯುಲರ್ ಆಗಿದೆ. ಈಗಲೂ ಕೂಡ ಸೆಕ್ಯುಲರ್ ಆಗಿದೆ. ಈಗಲೂ ಕೂಡ ಒಂದು ರಿಲಿಜಿಯಸ್ ಕಂಟ್ರಿ ಅಲ್ಲ ನಮ್ದು. ಯಾವ್ದು ಕೂಡ ಒಂದು ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ. ನಮ್ದು ಜಾತ್ಯತೀತವಾದಂತಹ ಧರ್ಮನಿರಪೇಕ್ಷವಾದಂತಹ ರಾಷ್ಟ್ರ. ಸಂವಿಧಾನದಲ್ಲಿ ಅದನ್ನ ಹೇಳಿದೆ. ಸೊ ಸಂವಿಧಾನದಲ್ಲಿ ಹೇಳಿದ್ರೆ ನಾನು ಹೇಳಿದ್ದು ಹೊಸದಾಗಿ ಅಷ್ಟೇ. ಯತೀಂದ್ರ ಅವರು ಹಿಂದೂ ರಾಷ್ಟ್ರ ಆಗಬಾರ್ದು ಅಂತ ಹೇಳಿದ ತಕ್ಷಣ ಹಿಂದೂ ರಾಷ್ಟ್ರವನ್ನು ಸೂರ್ಯಚಂದ್ರ ಇರೋ ತನಕ ಕೂಡ ಯಾರೂ ತಪ್ಪಿಸೋಕ್ಕಾಗಲ್ಲ. ಇವತ್ತು ಇಡೀ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಡಳಿತ ನಡೀತಾ ಇದೆ. ಇಡೀ ದೇಶದ ಅನೇಕ ರಾಜ್ಯಗಳಲ್ಲಿ, ಹೆಚ್ಚಿನ ರಾಜ್ಯಗಳಲ್ಲಿ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಜನ ಹಿಂದೂ ರಾಷ್ಟ್ರದ ಆಗಬೇಕು ಅನ್ನೋಂಥ ವ್ಯಕ್ತಿಗಳಿಗೆ, ಪಕ್ಷಕ್ಕೆ ಓಟ್ ಕೊಡ್ತಾ ಇದ್ದಾರೆ. ಯತೀಂದ್ರ ಯಾಕೆ ಈ ರೀತಿ ಹೇಳಿರೋ ಗೊತ್ತಿಲ್ಲ. ಪ್ರಪಂಚದಲ್ಲಿ ಮುಸಲ್ಮಾನರಿಗೆ ರಾಷ್ಟ್ರಗಳಿದೆ, ಕ್ರಿಶ್ಚಿಯನ್ರಿಗೆ ರಾಷ್ಟ್ರಗಳಿದೆ. ಹಿಂದೂಗಳಿಗೆ ಒಂದೇ ರಾಷ್ಟ್ರ, ಅದು ಹಿಂದೂ ರಾಷ್ಟ್ರ. ಇದು ಆಗೇ ಆಗುತ್ತೆ, ಇದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಯತೀಂದ್ರ